Hello everyone. Hello Bangalore. Good morning guys. Welcome to Suma Samriddhi YouTube channel. ನಾವಿವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಸನ್ಗೆ. ಸೊ ಟೈಮ್ ಬಂದು ಇವಾಗ 3:30 3:30. ಬನ್ನಿ ಹೊರಡೋಣ, ಜರ್ನಿ ಸ್ಟಾರ್ಟ್ ಮಾಡೋಣ. See the outfit. Okay, let's go. Journey starts. ಇಬ್ರು ನೋಡಿ ಹೆಂಗಿದೀವಿ. ಯಪ್ಪ, ನಾನಾದರೂ ಓಕೆ, ನೀನು ನೋಡು. ಆಲ್ರೆಡಿ ನನಗೆ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಯ್ಯೋ. ಸೊ ಇವಾಗ ಶಾರ್ಟ್ ಕಾಫಿ ಬ್ರೇಕ್. ಇನ್ನು 120 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಕಾಫಿ ಕುಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಆದಮೇಲೆ ಸನ್ರೈಸ್ ನೋಡ್ತಾ ಇದೆಯಾ? ಹಳ್ಳಿ ದಾರಿಯಲ್ಲಿ ತಂಪು ಬೀಸಿನಲ್ಲಿ, ಹಳ್ಳಿ ದಾರಿಯಲ್ಲಿ ತಂಪು ಬೀಸಿನಲ್ಲಿ, ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಇವಾಗ ನಾವು ಮಾವನೂರು ಮಲ್ಲೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಸೋ ಕಾಲ್ಡ್ ವಿಂಡ್ ವೀಲ್ ಟೆಂಪಲ್. ನೀವು ಹಿಂದೆನೇ ನೋಡ್ಬೋದು ಎಷ್ಟು ದೊಡ್ಡ ವಿಂಡ್ ವೀಲ್ ಕಾಣಿಸ್ತಾ ಇದೆ ಅಂತ. ಅದು ಬಿಡಿ, ಎಲ್ಲ ವಿಂಡ್ ವೀಲು ಎಷ್ಟೊಂದು ವಿಂಡ್ ವೀಲು. ಓ ಮೈ ಗಾಡ್, ಇಷ್ಟು ಹತ್ತಿರದಿಂದ ವಿಂಡ್ ವೀಲೇ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದರ ಸೌಂಡ್ ಕೇಳಿಸ್ತೀನಿ, ರೀ ತೋರಿಸ್ತೀನಿ. ಕೇಳಿಸ್ತಾ ಇದೆಯಾ ಸೌಂಡು? ಒಂಥರ ಗಾಳಿ ಥರ ಕೇಳಿಸುತ್ತೆ, ಬಟ್ ಎಷ್ಟು ನೀಟಾಗಿ ಕೇಳಿಸ್ಕೊಳ್ಳಿ ನಿಧಾನಕ್ಕೆ. ನಾನಂತೂ ಇಷ್ಟು ಹತ್ತಿರದಿಂದ ವಿಂಡ್ ವೀಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡಿದ್ದೀರಾ? ಎಷ್ಟೊಂದು ವಿಂಡ್ ಮಿಲ್ ಇದೆ. ಇಲ್ಲಿ ಎಷ್ಟೊಂದಿದೆ ನೋಡಿ, ಇಲ್ಲಿ ಎಷ್ಟೊಂದು ವಿಂಡ್ ಮಿಲ್ಸ್ ಇದೆ. ಇನ್ನೂ ಲೈಕ್ ಅಲ್ಲಿ ಟೆಂಪಲ್ ಮೇಲೆ ಹೋದ್ರೆ ಇನ್ನೂ ಜಾಸ್ತಿ ವಿಂಡ್ ಮಿಲ್ಸ್ ಕಾಣುತ್ತೆ. ನಾವು ಇಲ್ಲೇನೆ ಸನ್ರೈಸ್ ಪಾಯಿಂಟ್ ಇದೆ. ಸನ್ರೈಸ್ ಪಾಯಿಂಟ್ ಆಗಲೇ ಬರಬೇಕಾಗಿತ್ತು, ಲೇಟ್ ಆಗಿಬಿಟ್ಟು. ಹಾಸನ್ ಸೈಡ್ ಯಾರು ಬಂದರೆ, ತುಂಬ ಬೇಗ ಬಂದರೆ ಆರಾಮಾಗಿ ಇಲ್ಲಿ ಬನ್ನಿ. ಒಂದು 6 o'clock ಬನ್ನಿ ಮಾರ್ನಿಂಗ್. ಒಳ್ಳೆ ಸನ್ರೈಸ್ ನೋಡ್ಬೋದು. ಈ ವ್ಯೂಗೇ ಲೈಕ್ ಫಿದಾಗ್ಬಿಡ್ತೀರ ಅಲ್ವಮ್ಮ? ಹೌದು, ಸನ್ರೈಸ್ನ ಮಿಸ್ ಮಾಡ್ಕೊಂಬಿಡಿ. ಹಾಸನ್ ಸೈಡ್ ಬಂದರೆ ಇಲ್ಲಿ ಬಂದು ಹೋಗಿ. ಸೂಪರಾಗಿದೆ ಜಾಗ ಮಾತ್ರ, ತುಂಬ ಚೆನ್ನಾಗಿದೆ. ಬೆಳಗ್ಗೆನೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಅನಿಸುತ್ತೆ. ಫುಲ್ಲು ಫಾಗ್. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಆಗಲಿಂದ ಫುಲ್ಲು ಮಳೆ, ಫಾಗು. ಅದಕ್ಕೆ ನೋಡಿ ರೈನ್ಕೋಟೆ ಬಿಚ್ಚಿಲ್ಲ. ಇದೆ. ಬನ್ನಿ ಮೇಲೋಗೋಣ. ಮೇಲೋದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ನಿಮಗೆ ಇದು ಸಿಗುತ್ತೆ, ವ್ಯೂ ಸಿಗುತ್ತೆ. ನೋಡಿ ಫುಲ್ ಹಿಂಗಿದೆ ವಿಂಡ್ ಮಿಲ್ಸ್. ಸೀನರಿ ನೋಡಿ, ನಮ್ಮ ಪಕ್ಕ ಮಿಲ್ಸ್ ಇದೆ. ನೀವು ಲೈವಾಗಿ ಬಂದರೆ ಅದ್ರ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂದರೆ ಒಂಥರ ಗಾಳಿ ಅಂತ ಗೀರ್ತಾ ಇದೆ. ಎಷ್ಟು ಜೋರ ಬರ್ತದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಜೋರ. ಇದೇ ಟೆಂಪಲ್ ಇದೆ. ಆ್ಯಂಡ್ ಎಲ್ಲ ಮಾರ್ನಿಂಗ್ ಬ್ಯಾಚ್ ಬೈಕರ್ಸ್ ಬಂದ್ಬಿಟ್ಟಿದ್ದಾರೆ. ಫುಲ್ಲು ಬೈಕ್ಗಳು ಹಾಕ್ಕೊಂಡು ಲೆವೆಲ್ಗಿದೆ. ನಮ್ಮ ಮೇಡಮ್ ಅಂತೂ ಫುಲ್ ಖುಷಿ, ಕುಣಿತವ್ರೆ. ಅಂದರೆ ಲೈಕ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು.
ಎಕ್ಸೈಟೆಡ್. ನಮ್ಮ ತಲೆ ಮೇಲೆ ತಿರುಗ್ತಾ ಇದೆ ವಿಂಡ್ ಮಿಲ್. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಮೇಲ್ಗಡೆ ವ್ಯೂ ತೋರಿಸ್ತೀವಿ. ಸಂಡೇಸ್ ಬಂದು 24/7 ಓಪನ್ ಇರುತ್ತಂತೆ ಟೆಂಪಲ್ಲು. ಬಟ್ ವೀಕ್ ಡೇಸಲ್ಲೆಲ್ಲ ನಿಮಗೆ ಲೈಕ್ 9:30 ಈವ್ನಿಂಗ್ 5:30 ಆರ್ 6:30 ಅಂತೆ. ನೋಡೋಣ ಬನ್ನಿ. ಮೇಲಿಂದ ವ್ಯೂ ಇನ್ನೂ ಸಖತ್ತಾಗಿದೆ. ಎತ್ಕೊಂಡು ಹೋಗ್ತಾರಲ್ಲ, ಬಾರು ಎತ್ಕೊಂಡು ಮೇಲೆ ಬಂದ್ವಿ ದೇವಸ್ಥಾನದ ಹತ್ರ. ನೋಡಿ ಹಿಂಗಿದೆ ವ್ಯೂ. ನಮ್ಮ ಮೇಡಮ್ ಎಲ್ಲ ಕೆಳಗೆ ಇಳ್ದೋಗ್ತಾವ್ರೆ. ನೋಡಿದ್ರೆ ವ್ಯೂ ಯಾವ ರೇಂಜ್ಗಿದೆ ಅಂತ. ನೋಡು ಎಷ್ಟು ಚೆನ್ನಾಗಿದೆ. ಯಾರು ಹಾಸನ ಸೈಡ್ ಏನಾದ್ರು ಹೋಗ್ತಾ ಇದ್ದೀರಾ ಅಂದರೆ 100% ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಯಾವ ರೇಂಜ್ಗಿದೆ ನೋಡಿ ವ್ಯೂ. ನೋಡಿ ಇಲ್ಲಿ ನನ್ನ ತಲೆ ಮೇಲೆ ಸುತ್ತಾ ಇದೆ. ಹೆಲಿಕಾಪ್ಟರ್ 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 ನೋಡ್ತಾ ಇರ್ಬೇಕನ್ಸುತ್ತೆ. ಈಗ ಫ್ಯಾಮಿಲಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸಾಯ್ತು. ನಾವಿವಾಗ ದರ್ಶನಕ್ಕೆ ಹೋಗೋಣ. ದರ್ಶನ ಮಾಡಿಕೊಂಡು ಎಷ್ಟು ಟೈಮು? 9 o'clock ಆಗೋಯ್ತಾ? ಮತ್ತು ಬ್ರೇಕ್ಫಾಸ್ಟಿಗೆ ಹೋಗೋಣ. ಸೆಟ್ ದೋಸೆ, ಆನಿಯನ್ ಪಲ್ಯ, ಘೀ, ಆಮೇಲೆ ಅಷ್ಟೇ. ಅಲ್ಲ, ಚಟ್ನಿ ಒಳಗೆ ಆನಿಯನ್ ಪಲ್ಯ ಹಾಕಿ ಘೀ ಹಾಕಿ ಕೊಡ್ತಾರಂತೆ. ಅದನ್ನು ಟ್ರೈ ಮಾಡಬೇಕು. ಮಾಡೋಣ. ಅಲ್ಲಿ ನೋಡಿ ನನ್ನ ತಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾನೆ. ಇಲ್ಲ ಅಷ್ಟೇ ಅಲ್ಲ, ನಿಮಗೆ ಕಾಣಿಸ್ತಿದ್ಯಾ ಗೊತ್ತಿಲ್ಲ ನೋಡಿ, ಅಲ್ಲಿವರೆಗೂ ವಿಂಡ್ ಮಿಲ್ ಇದೆ. ಹಾಯ್, ಹಲೋ, ಹಾಯ್ ಹೇಳೋ. ನನ್ನ ವ್ಲಾಗಿಗೆ ಹಾಯ್ ಹೇಳೋ. ಎಲ್ಲೋ ಇದೆ ನೀನು? ಇರೋ ಹಾಯ್ ಗಾಯ್ಸ್ ಅಂತೆ. ಇವಾಗ ಹೇಳೋ. ಹಾಯ್ ಹಾಯ್ ಹಾಯ್, ಹಲೋ ಹಲೋ. ಕಾರಣಾಂತರಗಳಿಂದ ಒಂದು ಬರೋಕ್ಕಾಗಿಲ್ಲ, ಯಾಕಂದರೆ ಕೆಲಸ ಐ ಟಿ ಕಂಪನಿ ಕೆಲಸದಲ್ಲಿ ಕೆಲಸದಲ್ಲಿದ್ದಾರೆ ಅವರು. ಆ್ಯಕ್ಚುಲಿ ಟೆಂಪಲ್ಲು 24/7 ಸಂಡೇ ಓಪನ್ ಆಗಿರುತ್ತಂತ ಇತ್ತು. ಬಟ್ ನೋಡಿದ್ರೆ ಕ್ಲೋಸ್ ಆಗಿದೆ. ಇಟ್ಸ್ ಓಕೆ. 9:30 ಓಪನ್ ಆಗುತ್ತೆ. ಇವಾಗಿನ 9 o'clock. ಬನ್ನಿ ಹೊರಡೋಣ ನೆಕ್ಸ್ಟ್ ಪ್ಲೇಸ್ಗೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊ, ಇಲ್ಲಾಂದರೆ ನೆಕ್ಸ್ಟ್ ಯಾವ ಪ್ಲೇಸ್ ಆನ್ ದ ವೇ ಇದೆಯೋ ಅದನ್ನು ನೋಡಿಕೊಂಡು ಹೋಗೋಣ. ಸೇ ಹಾಯ್ ಟು ಮೈ ಬ್ಲಾಗ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಬಸ್ ಓನರ್ ನಾನು, ದೊಡ್ಡ ಫೈನಾನ್ಸಿಯರು, ನನಗೆ ಅಲ್ವಾ ಕೊಡ್ತಾರಲ್ಲ ಇವನು. ಹಲೋ ಸರ್, ಹಾಸನಕ್ಕೆ ದಾರಿಯಲ್ಲಿ ಸರ್. ಹಂಗ, ಥ್ಯಾಂಕ್ ಯು ಸರ್. ಏನು ತಿಂತಾ ಇದ್ದೀರಾ? ಯಾವ ಇವೆಲ್ಲ? ಓ ಹೌದಾ, ಸರಿ ಸರಿ, ಓಕೆ. ಗುರು, ಇದು ಯಾವುದೋ ಗೆಸ್ಟ್ ಹೌಸ್ ಅನ್ಕೊಂಬೇಡ್ರಿ, ಇದು ನಮ್ಮ ಹಳ್ಳಿ ಗೌರ್ಮೆಂಟ್ ಸ್ಕೂಲು. ಯಾವ ಲೆವೆಲ್ಗೆ ಐತೆ ನೋಡಿ, ಸಕ್ಕತ್ತಾಗಿದೆ ನೋಡಿ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಪ್ರೇಯರ್ಗೆ ನಿಂತ್ಕೊಂಡ್ರೆ ಅಲ್ಲಿ ನೋಡಿ ವಿಂಡ್ ಮಿಲ್ಲು ಕಾಣಿಸುತ್ತೆ ಅವ್ರಿಗೂ. ಗ್ರೌಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ. ಲಿಟ್ರಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಯಾವುದೋ ಒಳ್ಳೆ ಒಂದು ರೆಸಾರ್ಟ್ ಥರ ಕಾಣಿಸ್ತಿದೆ. ಚೆನ್ನಾಗಿದೆ ಅಲ್ಲ, ಮಸ್ತಾಗಿದೆ. ಹೆಂಗೆ ಅನ್ನಿಸ್ತಾ ಇದೆ ಸ್ಕೂಲು? ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿದೆ. ಆಗಲೇ ತೋರಿಸಿದ ಸ್ಕೂಲ್ ಹೆಸರು ಇದು. ಫಸ್ಟ್ ಪ್ಲೇಸ್ ನೋಡಿದಾಯಿತು. ಈಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಪ್ಪ ಅಂದರೆ ಹಾಸನ್ನಲ್ಲಿ ಫೇಮಸ್ ಆಗಿರೋ ಗಜಾನನ ರಿಫ್ರೆಶ್ಮೆಂಟ್ ಹೋಟೆಲ್ಗೆ. ದೋಸೆ ಮತ್ತು ಆ ಚಟ್ನಿಗೆ
ಈರುಳ್ಳಿ ಪಲ್ಯ ಹಾಕಿ ತುಪ್ಪ ಹಾಕ್ಕೊಡ್ತಾರಂತೆ. ನಾವು ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅದೇ ಅಂತ. ಏನ್ಮಾ ಏನಂತ್ಯ? ಬನ್ನಿ ಟೇಸ್ಟ್ ದೋಸೆ ಮಾಡಿ ತಿನ್ನಕ್ಕೆ ಹೋಗೋಣ. ಅದ್ರದ್ದು ಒಳ್ಳೆ ರಿವ್ಯೂ ಕೊಡ್ತೀವಿ ಹೇಗಿದೆ ಅಂತ. ಯಾ ಇವಾಗ ಬಂದಿದೆ ದೋಸೆ ಮತ್ತು ಬಿಸಿಬೇಳೆ ಬಿಸಿಬೇಳೆ ಬಾತ್ ತೊಗೊಂಡಿದ್ದೀನಿ. ಇಲ್ಲಿ ತೋರಿಸಿ ಟೇಸ್ಟ್ ಮಾಡೋಣ. ಇವತ್ತು ನಾವು 160 ಇಯರ್ಸ್ ಓಲ್ಡ್ ಫ್ರೆಂಚ್ ಆರ್ಕಿಟೆಕ್ಟ್ ಚರ್ಚ್ ಹತ್ರ ಇದ್ದೀವಿ. ಹಾಸನ ಹತ್ರ ಇರೋ ಚರ್ಚ್ ಹತ್ರ ಇದ್ದೀವಿ. ಯಾವ ಚರ್ಚ್ ಅಂತ ನಾವು ಹೇಳೋಕ್ಕೆ ಮುಂಚೆ ಕಾಮೆಂಟ್ಸಲ್ಲಿ ಹೇಳಿರಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ನನ್ನದರ್ದೇನ್ ಶೆಟ್ಟಿಹಳ್ಳಿ ಚರ್ಚ್. ಶೆಟ್ಟಿಹಳ್ಳಿ ಚರ್ಚ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ವೆದರ್ ಬೇರೆ ಹಿಂದೆ ತುಂಬಿದೆ ಅನಿಸುತ್ತೆ, ಅದಕ್ಕೆ ಒಳಗೆ ಎಂಟ್ರ್ ಆಗೋಕ್ಕಾಗಲ್ಲ, ನೀರು ತುಂಬಿಬಿಟ್ಟಿದೆ. ನೋಡುವಲ್ಲಿಗೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಹಾಸನಲ್ಲಿ. ಈಗ ಸ್ವಲ್ಪ ಬಿಸಿಲು ಬಂದಿದೆ. ಬೆಳಗ್ಗೆಯಿಂದ ಲಿಟ್ರಲಿ ನಾವು ಜರ್ಕಿನ್ ಹಾಕ್ಕೊಂಡೇ ಓಡಾಡ್ತಾ ಇದ್ದೀವಿ. ಅವ್ರು ಹಂಗೆ ಸ್ವಲ್ಪ ಮಧ್ಯದಲ್ಲಿ ಬೆಳಗ್ಗೆ ಪ್ರಾಸೆಸಿಂಗಲ್ಲಿ ಇರುತ್ತೆ. ಅದಕ್ಕೆ ಅದೊಂದು ಸ್ವಲ್ಪ ಹಂಗೆ ಏನು ಮಾಡೋಕ್ಕಾಗಲ್ಲ. ಅದೇ ಬೆಳಗ್ಗೆಯಿಂದ ರೈನ್ ಕೋಟಲ್ಲೇ ಇದ್ದೀವಿ. ಈಗ ಸ್ವಲ್ಪ ಸೂರ್ಯ ನಮ್ಮ ಕಡೆ ಕರುಣೆ ಕರುಣೆ ತೋರಿಸಿದ್ದಾರೆ. ನೋಡಿ ಸೊ ಚರ್ಚ್. ನೋಡ್ಬೋದು ನೀವು ಎಷ್ಟು ಇದು ಆ್ಯಕ್ಚುಲಿ ಫಸ್ಟು ಚರ್ಚು ಚೆನ್ನಾಗೇ ಇರೋದು. 160 ಇಯರ್ಸ್ ಓಲ್ಡ್ ಚರ್ಚ್ ಇದು. ಆಮೇಲೆ ಗೌರ್ಮೆಂಟು 1960 ಹೇಮಾವತಿ ಡ್ಯಾಮ್ ಬಿಲ್ಡ್ ಆದಮೇಲೆ ಇದು ಅಪಾಂಡೆಡ್ ಆಯಿತು. ಮೀನ್ಸ್ ಚರ್ಚು ಮುಳುಗೋಯ್ತು ಒಳಗಡೆ. ಸೊ ಅದು ವಾಟರ್ ರಬ್ಸಕ್ಕೆ, ನೀರಿನ ರಬ್ಸಕ್ಕೆಲ್ಲ ಈ ಥರ ಆಗಿದೆ ಅಷ್ಟೇ. ಆ್ಯಕ್ಚುಲಿ ನೀರು ಕಡಿಮೆ ಇದ್ದರೆ ಅಲ್ಲಿವರೆಗೂ ಹೋಗ್ಬೋದು. ಇವಾಗ ನೀರು ಜಾಸ್ತಿ ಹೋಗಿ ಬಟ್ ಕ್ರೌಡು ಕಡಿಮೆ ಇದೆ ಇವತ್ತು. ಕ್ರೌಡ್ ಏನಷ್ಟೊಂದಿಲ್ಲ. ನೆಕ್ಸ್ಟು ನಮ್ಮನೆ ನೋಡಿ ಸಾಕಾಗಿದೆ ಅಂತ 100% ನಮಗೂ ಗೊತ್ತು. ಸೊ ಜಸ್ಟ್ ತೋರಿಸ್ತೀನಿ ನೋಡಿ. ಈಗ ತಾನೇ ಹೇಳಿದ್ವಿ ಸೂರ್ಯ ನಮಗೋಸ್ಕರ ಕರುಣೆ ತೋರಿಸಿದ್ದಾರೆ. ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಯಪ್ಪ ಸಡನ್ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ನಾವು ಹೇಳೋದು ಒಂದೇ, ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ನಾವು ಹೋಗಿರೋ ಪ್ಲೇಸ್ನ ನಿಮಗೆ ತೋರಿಸ್ತೀವಿ ಅಲ್ವಮ್ಮ? ಅದೇ ಕಾರಣಕ್ಕೆ ಬಿಡಲ್ಲ. ಅವ್ರು ನೋಡಿ ರೈನ್ ಕೋಟ್ ಹಾಕ್ಕೊಟ್ರೆ ಆಟ ಆಡ್ತಾಯಿದ್ದಾರೆ. ಬಟ್ ನೋಡಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯ್ತು. ಸೂರ್ಯ ನಮ್ಮ ಕಡೆ ಕರುಣೆ ತೋರಿಸಿದ್ದಾನೆ ಅಂದ್ಕೊಂಡ್ವಿ, ಬಟ್ ಮಳೆ ಸ್ಟಾರ್ಟ್ ಆಗೋಯ್ತು. ನಾನು ಬೇರೆ ಈ ಜರ್ಕಿನ್ ಹಾಕ್ಕೊಂಡು ಮೊದಲೇ ಕಾಣಿಸಲ್ಲ, ಈ ಜರ್ಕಿನ್ ಹಾಕ್ಕೊಂಡ್ರೆ ಇನ್ನೂ ಕಾಣಿಸಲ್ಲ. ಸೊ ನಾವಿವಾಗಿದ್ದೀವಿ ಹಾಸನ್ ಫೇಮಸ್ ಟೆಂಪಲ್ ಹಾಸನಾಂಬ. ಈ ಟೆಂಪಲ್ ಬಂದು ವರ್ಷದಲ್ಲಿ 11 ದಿನ ಅಷ್ಟೇ ಓಪನ್ ಆಗೋದು. ಮೀನ್ಸ್ 10 to 15 ಡೇಸ್ ಓಪನ್ ಆಗುತ್ತೆ ದೀಪಾವಳಿ ಟೈಮಲ್ಲಿ. ಸೊ ಅದ್ರ ಹಿಸ್ಟ್ರಿ ಬಗ್ಗೆ ಅಷ್ಟಾಗಿ ನಮಗೆ ಗೊತ್ತಿಲ್ಲ. ಹಿಸ್ಟ್ರಿ ಏನಾದರೂ ಗೊತ್ತಿದ್ರೆ ಹೇಳಿ, ನಾವು ತಿಳ್ಕೊತೀವಿ. ಏನಕ್ಕೆ ಅದು ಬರೀ 10 ಡೇಸ್ ಮಾತ್ರನೇ ಓಪನ್ ಆಗೋದು ಅಂತ. ಆ್ಯಂಡ್ ಈ ವರ್ಷ ಅಕ್ಟೋಬರ್ 29 ನವಂಬರ್ 11 ಓಪನ್ ಆಗ್ತಾಯಿದೆ. ಗುರು ಒಳ್ಳೆ ಭಾನುವಾರದ ಬಾಡೂಟ ಮಾಡಿದ್ವಿ. ಎಲ್ಲಪ್ಪ ಅಂತ ಅಂದರೆ ನಮ್ಮ ಹಾಸನಲ್ಲಿ ಫೇಮಸ್ ಆಗಿರೋ ಪಿಳ್ಳೈ ಮೆಸ್ಸಲ್ಲಿ. ನೆಕ್ಸ್ಟ್ ಫುಡ್ ಮಾತ್ರ ಯಾರೇ ಹಾಸನಿಗೆ ಬಂದರೂ ಹೈಲಿ ರೆಕಮೆಂಡೆಡ್. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ, ಸೀರಿಯಸ್ಲಿ. ನಿಜ ಎಷ್ಟು ಕ್ರೌಡ್ ಇತ್ತು ಅಂದರೆ ಲಿಟ್ರಲಿ ಅಲ್ಲಿ ಸರ್ವ್ ಮಾಡೋರು ಕೂಡ ಕಷ್ಟ ಆಗ್ತಾಯಿತ್ತು ಸರ್ವ್ ಮಾಡೋಕ್ಕೆ. ಸರ್ವ್ ಮಾಡೋರು ನಮ್ಮ ಥರ ಜನದ ಥರ ಕ್ಯೂವಲ್ಲಿ ನಿಂತ್ಕೊಂಡು ಸರ್ವ್ ಮಾಡ್ತಾಯಿದ್ರು. ಅಂತ
ಕುತ್ಕೊಳ್ಳಿ. ರಶ್ ಇತ್ತು ಆ್ಯಂಡ್ ವರ್ತದ ಪ್ರೈಸ್. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ 1 ಗಂಟೆಯಿಂದ 3 ಗಂಟೆ ಒಳಗೆ ಬಂದರೆ ಮಾತ್ರ ನಿಮಗೆ ಒಳ್ಳೆ ಬಿರಿಯಾನಿ. ಆಮೇಲೆ ಬಂದರೆ ಖಾಲಿ, ಬರೀ ಬಿರಿಯಾನಿ ಪಾತ್ರೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಓಕೆನಾ? 1 ಗಂಟೆಯಿಂದ 3 ಗಂಟೆ ಒಳಗೆ ಬನ್ನಿ. ಬಿರಿಯಾನಿ ತೊಗೊಂಡ್ರೆ ವೈಟ್ ರೈಸ್ ಕೂಡ ಕೊಡ್ತಾರೆ. Unlimited. ಅದ್ರ ಜೊತೆ ಮಜ್ಜಿಗೆ ಕೂಡ ಮಜ್ಜಿಗೆನೂ ಸಾಕಾಗುತ್ತೆ. ಆ್ಯಂಡ್ 1 ಗಂಟೆಯಿಂದ 3 ಗಂಟೆ ಒಳಗೆ ಬಂದರೆ ಬಿರಿಯಾನಿ, ಇಲ್ಲ ಅಂದರೆ ಬರೀ ಪಾತ್ರೆ. ಡಿಸೈಡ್ ಮಾಡಿ. ಹಾಸನಕ್ಕೆ ಬಂದರೆ ಪಿಳ್ಳೈ ಮೆಸ್ಸಲ್ಲಿ ಊಟ ಮಾಡೋದು ಮಾತ್ರ ಮರಿಬೇಡಿ. ಮಸ್ಟ್ ಟ್ರೈ, ಮಸ್ಟ್ ಟ್ರೈ. ಓಕೆನಾ? ಇದೇ ನೋಡಿ ಪಿಳ್ಳೈ ಮೆಸ್. ಸೊ ಈ ಹಾಸನ್ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ತೀವಿ. ಕರ್ನಾಟಕ ಅಲ್ಲ, ಇಡೀ ದೇಶ ಎಕ್ಸ್ಪ್ಲೋರ್ ಮಾಡಬೇಕಂತ ಇದೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ವಿಡಿಯೋನಲ್ಲಿ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಎಲ್ಲಾದರೂ ಮಿಸ್ ಮಾಡಿದರೆ ದಯವಿಟ್ಟು ನೀವು ತಿಳಿಸ್ಕೊಡಿ ಏನು ಅಂತ. ಸೊ ಇಲ್ಲಿಗೆ ನಮ್ಮ ಹಾಸನ್ ವ್ಲಾಗ್ ಎಂಡ್ ಆಗ್ತಾಯಿದೆ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಊರಲ್ಲಿ. ಆ ಊರು ನಿಮ್ಮೂರು ಕೂಡ ಆಗಿರ್ಬೋದು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.